ಅಂಕಲ್ ನಮಸ್ತೆ. ಹಲೋ ವಿನಯ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅಮ್ಮ ನಿಮ್ ಕೊಡಕ್ಕೆ ಹೇಳಿದ್ರು. ಇವತ್ತು ನಾವೇ ಅಮ್ಮನ ಹೆಸರಲ್ಲಿ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ. ಅವರೇ ಬರ್ತಾರ ಅನ್ಕೊಂಡಿದ್ವಿ. ಅಮ್ಮ ಗೊತ್ತಲ್ವಾ ಅಂಕಲ್, ದೇವ್ರಂದ್ರೆ ಅಷ್ಟೊಂದು ಭಕ್ತಿ. ಎಲ್ಲಾ ದೇವಸ್ಥಾನ ರೌಂಡ್ ಹಾಕೊಂಬರಕ್ ಹೋಗಿದ್ದಾರೆ. ನೆಕ್ಸ್ಟ್ ಇಲ್ಲಿಗೆ ಬರ್ತಾರೆ. ಪರವಾಗಿಲ್ಲ, ನೀವೇ ಅನ್ನದಾನ ಕಾರ್ಯಕ್ರಮದಲ್ಲಿದ್ದು ನಡ್ಸ್ಕೊಡಪ್ಪ. ಪರವಾಗಿಲ್ಲ ಅಂಕಲ್, ನೀವು ಮುಂದುವರಿಸಿ. ಸರಿ ಅಂಕಲ್, ನಾನು ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀನಿ, ಮತ್ತೆ ಸಿಗ್ತೀನಿ. ಸರಿ ಅಂಕಲ್. ಆಯ್ತಾಯ್ತು. ಬೆಳಗ್ಗೆ ತಿಂಡಿನೂ ಸಿಕ್ತು. ಇವಾಗ ನೋಡಿ, ಯಾರೋ ಪುಣ್ಯಾತ್ಮರು ಅನ್ನದಾನ ಬೇರೆ ಮಾಡಿದ್ದಾರೆ. ಹೇಗೋ ಮಧ್ಯಾಹ್ನ ಊಟನೂ ಇಲ್ಲೇ ಆಗೋಯ್ತು. ಇವರು ದೀಪ ಅವರಮ್ಮ ಅಲ್ವಾ? ಈ ಹುಡುಗಿ ನಾನು ಅವತ್ತು ನೋಡಿದ ಹುಡುಗಿ. ದೀಪ ಎಲ್ಲಿ? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಫೋನ್ ಮಾಡ್ತೀನಿ. ಏನತ್ತೆ ಇದು? ನಮ್ಮ ಪರಿಸ್ಥಿತಿ ಈ ಥರ ಆಗೋಯ್ತು. ದೇವಸ್ಥಾನದಲ್ಲಿ ಪ್ರಸಾದಕ್ಕೋಸ್ಕರ ಕಾಯ್ಕೊಂಡು ನಿಂತ್ಕೊಳ್ಳೋ ಥರ. ಮೈನವ್ರೆ, ಇಲ್ಲಿ ಒಬ್ರೇ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಊಟ ಮಾಡಿ ಬನ್ನಿ. ಎಲ್ರದು ಊಟ ಆಯ್ತು. ಇಲ್ಲಾದ್ರು ಅವರೇ, ಅತ್ತೆ ಬರೋವರೆಗೂ ನಾನೊಂದ್ ತೊಟ್ಟು ನೀರ್ ಕುಡಿಯಲ್ಲ ಅಂತ ಹೇಳಿದ್ದೆ ತಾನೆ. ಮೈನಾ, ಬಾ ಊಟ ಮಾಡು. ಅಣ್ಣ, ನಿನ್ ಕೈ ಮುಗಿತೀನಿ ಕಣೋ. ನನ್ನನ್ ಬಲವಂತ ಮಾಡ್ಬೇಡ. ಹೇಳಿದ್ದೆ ತಾನೆ, ಅತ್ತೆ ಬರೋವರೆಗೂ ನಾನು ಊಟ ಮಾಡಲ್ಲ. ಯಾರ್ದೋ ಫೋನ್ ಬಡ್ಕೋತೈತೆ. ದೀಪ, ನಂದೇ ಅದು. ಮೊದ್ಲು ಹೋಗ್ ನೋಡು, ಅತ್ತೇನೆ ಇರ್ಬೇಕು. ಅವ್ರ ಎಲ್ಲಿಂದ ಫೋನ್ ಮಾಡ್ತಾರ ಬಿಡಿ ಅತ್ಗೆ. ಅವ್ರಲ್ಲ ಅದು. ಅಯ್ಯೋ, ನಾನು ಹೇಳೋದನ್ನ ಯಾಕೆ ಯಾರು ಅರ್ಥ ಮಾಡ್ಕೋತಿಲ್ಲ? ಮೊದ್ಲು ಹೋಗ್ ನೋಡು ದೀಪ. ದೀಪ, ಹೋಗ್ ನೋಡು. ಹಲೋ ಚಿನ್ನ. ಹಲೋ ವಿನಯ್, ಮನೇಲಿದ್ದ ಕಾಲ್ ಮಾಡ್ಬೇಡ ಅಂತ ಎಷ್ಟ್ ಸತಿ ಹೇಳಿದೀನಿ. ನಾನ್ ಮೆಸೇಜ್ ಮಾಡಿದ್ಮೇಲೆ ತಾನೇ ನೀನ್ ಕಾಲ್ ಮಾಡ್ಬೇಕು. ಅಪ್ಪ 2 ದಿನದಿಂದ ಕಿವಿ ಕಟ್ಕೊಂಡ್ಬಿಟ್ಟಿತ್ತು. ನಿನ್ ವಾಯ್ಸ್ ಕೇಳಿದ್ದೆ, ಕ್ಲಿಯರ್ ಆಯ್ತು ನೋಡು. ತಮಾಷೆ ಮಾಡ್ಬೇಡ ವಿನಯ್, ನೀನ್ ಮೊದ್ಲು ಫೋನ್ ಇಡು. ಏ ದೀಪ ದೀಪ ದೀಪ, ಒಂದ್ ನಿಮಿಷ. ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊ ಚಿನ್ನ. ಏನು ಅಂತದೇನಿದೆ? ನಾನು ಹೇಳೋದನ್ನ ನೀನ್ ಕೇಳಿಸ್ಕೊಂಡ್ರೆ ಇವಾಗ ನೀನೇ ಆಶ್ಚರ್ಯ ಪಡ್ತೀಯಾ. ಏನೇ ಇದ್ರು ಆಮೇಲೆ ಮಾತಾಡ್ತೀನಿ. ನೀನೀಗ ಫೋನ್ ಇಡ್ತೀಯಾ ಪ್ಲೀಸ್? ಏ ದೀಪ ದೀಪ ದೀಪ, ಒಂದ್ ನಿಮಿಷ. ಏನು ದೀಪ, ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತಿದ್ಯಾ? ಮನೇಲಿ ನಿಮ್ಮ ಅಮ್ಮ ಇಲ್ಲ ತಾನೇ? ಅವ್ರ ಜೊತೆ ಯಾವಾಗ್ಲೂ ಒಂದು ಹುಡುಗಿ ಇರ್ತಾಳಲ್ಲ, ಅವಳು ಈಗ ಮನೇಲಿ ಇಲ್ವಲ್ಲ? ಅದ್ ಸರಿ, ನಿಮ್ಮ ಅಮ್ಮ ಜೊತೆ ಒಂದು ಹುಡುಗಿ ಇರ್ತಾಳಲ್ಲ, ಯಾರದು? ಯಾವಾಗ ನೋಡಿದ್ರು ನಿಮ್ಮ ಅಮ್ಮ ಜೊತೆನೇ ಇರ್ತಾಳೆ. ಒಳ್ಳೆ ಬೇವಿನ ಕಾಯಿಗೆ ಆಗ್ಲಿಕಾಯಿ ತರ. ನಮ್ಮಮ್ಮ ಮತ್ತೆ ತುಳಸಿ ಮನೇಲಿಲ್ಲ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಅದೆಲ್ಲ ನನ್ಗೆ ಹೆಂಗೋ ಗೊತ್ತಾಯ್ತು ಚಿನ್ನ. ಮನೇಲಿ ನಿಮ್ಮ ಅಣ್ಣನೂ ಇಲ್ಲ, ಕೆಲ್ಸಕ್ಕೆ ಹೋಗಿರ್ತಾನೆ. ನೀನ್ ಇಲ್ಲೇ ಇರ್ತೀಯ ಅನ್ಕೊಂಡೆ, ನೋಡ್ದೆ ಕಾಣಿಸ್ಲಿಲ್ಲ. ಹಂಗಂದ್ರೆ ಮನೇಲಿ ನೀನು ಒಬ್ಳೇ ಇದ್ದೆ ತಾನೆ? ಅದಕ್ಕೆ ತಾನೇ ನಾನು ಫೋನ್ ಮಾಡಿದ್ದು. ಒಬ್ಳೇನಾ? ಮನೇಲಿ ದೊಡ್ಡ ಕುಟುಂಬನೇ ಇದೆ ವಿನಯ್. ಅದ್ ಸರಿ, ಅಮ್ಮ ಮನೇಲಿಲ್ಲ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಹೇಗೆ ಅಂದ್ರೆ, ನಿಮ್ಮಮ್ಮ ಇಲ್ಲೇ ನನ್ನ ಕಣ್ಮುಂದೆನೆ ಕೂತಿದ್ದಾರೆ. ನಮ್ಮಮ್ಮ ನಿನ್ ಮುಂದೆ ಇದ್ದಾರಾ? ಏನ್ ಹೇಳ್ತಿದ್ಯಾ ವಿನಯ್? ಹೇ ದೀಪ ದೀಪ, ರಿಲ್ಯಾಕ್ಸ್. ನಿಮ್ಮಮ್ಮ ಮತ್ತೆ ಹುಡುಗಿ ನಮ್ಮ ಮನೆ ಪಕ್ಕ ಇರೋ ದೇವಸ್ಥಾನದಲ್ಲೇ ಇದ್ದಾರೆ. ದೇವಸ್ಥಾನದಲ್ಲಿ ಅನ್ನದಾನ ಇತ್ತು, ಈಗ ಅವರು ಊಟ ಮಾಡ್ತಿದ್ದಾರೆ. ಅನ್ನದಾನ ಮಾಡಿಸಿರೋದು ಯಾರು ಗೊತ್ತಾ? ನಾವೇ. ನಮ್ಮ ಮನೆಯವ್ರು ಮಾಡಿಸಿರೋ ಅನ್ನದಾನನ ನಿಮ್ಮ ಮನೆಯವ್ರು ತಿಂತಿದ್ದಾರೆ ಅಂದಮೇಲೆ ನಮ್ಮಿಬ್ಬರು ಫ್ಯಾಮಿಲಿ ಮಧ್ಯೆ ಏನೊಂದು ಕನೆಕ್ಷನ್ ಶುರು ಆಗ್ತಿದೆಯಲ್ಲ. ಅದರಲ್ಲೂ
ನಮ್ಮಮ್ಮ ಮಾಡಿರೋ ಪ್ರಸಾದನ ನಿಮ್ಮಮ್ಮ ತಿಂತಾ ಇದ್ದಾರೆ. ಇಟ್ಸ್ ಸೋ ನೈಸ್ ಅಲ್ವಾ?